ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಎಂಟ್ರಿ ವಿಚಾರವಾಗಿ ಸುಳಿವು ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಮತ್ತೆ ತಮ್ಮ ಬದ್ಧ ವೈರಿ ವಿರುದ್ಧವಾಗಿ ವಾಗ್ಪ್ರಹಾರವನ್ನ ಮುಂದುವರೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ರಾಜ್ಯ ರಾಜಕೀಯಕ್ಕೆ ಬರುವಂತಹ ಸುಳಿವನ್ನ ಕೊಡ್ತಾ ಇದ್ದಾರಾ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ. ಕಾರಣ ಎಚ್.ಡಿ.ಕೆ ಅಖಾಡಕ್ಕಿಳಿಯುವ ಮುನ್ನವೇ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜಕೀಯ ಬದ್ಧ ವೈರಿಯ ವಿರುದ್ಧವೇ ವಾಗ್ಪ್ರಹಾರವನ್ನ ನಡೆಸ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಏಕವಚನದಲ್ಲಿ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ ಕುಮಾರಸ್ವಾಮಿ. ಬಹಳಷ್ಟು ವಿಚಾರಗಳು ಇವತ್ತು ಅವರ ಬಾಯಿಂದ ಹೊರಗೆ ಬಂತು. ಅವರ ವಿರುದ್ಧವಾಗಿ ಟೀಕಾ ಪ್ರಹಾರವನ್ನ ಮಾಡಿದ್ರು ಮತ್ತು ಡಿಕೆ ಬ್ರದರ್ಸ್ ವಿರುದ್ಧ ಏಕವಚನದ ಪ್ರಯೋಗವನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮಾಡಿದ್ರು. ಈ ಹಿಂದೆ ಕೇಳಿದಾಗ ರಾಜಕಾರಣ ಬರಬೇಕಲ್ಲ ರಾಜ್ಯ ರಾಜಕಾರಣಕ್ಕೆ ಅಂತ ಹಿಂಟ್ ಕೊಟ್ಟಿದ್ರು. ಈಗ ಅದರ ಮುಂದುವರೆದ ಭಾಗನ ಇದು ಅನ್ನುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಡಿಕೆಶಿ ಜೊತೆ ಚರ್ಚೆ ಅನಾವಶ್ಯಕ ಅಂತ ಕೂಡ ಹೇಳಿದ್ದಾರೆ. ನಾನು ಆ ವ್ಯಕ್ತಿ ಜೊತೆ ಹೋಲಿಕೆ ಮಾಡಿಕೊಳ್ಳಲ್ಲ. ನಾನು ಕಲ್ಲು ಬಂಡೆ ಒಡೆದು ಜೀವನವನ್ನ ಮಾಡಿಲ್ಲ. ನಾನು ಯಾರ ಜಮೀನನ್ನು ಕೂಡ ಕಬಳಿಸಿಲ್ಲ ಅಂತ ಅವರ ನನ್ನ ಹೋಲಿಕೆ ಬೇಡವೇ ಬೇಡ. ಬಹಳಷ್ಟು ವ್ಯತ್ಯಾಸಗಳಿದೆ. ಹೋಲಿಕೆಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಅರ್ಹರಲ್ಲ ಅನ್ನುವಂಥ ಹೇಳಿಕೆನ ಕೊಟ್ಟಿದ್ದಾರೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಂಥಾಹ್ವಾನವನ್ನು ಕೊಟ್ಟಿದ್ರು ಬಹಿರಂಗ ಚರ್ಚೆಗೆ. ಸೊ ಆ ವಿಚಾರವಾಗಿ ಅವರ ಜೊತೆಗೆ ನಾನು ಮಾತನಾಡೋದಕ್ಕೆ ಬಯಸಲ್ಲ, ಆ ಯೋಗ್ಯತೆಯೂ ಇಲ್ಲ ಅಂದಿದ್ದಾರೆ ಎಚ್.ಡಿ.ಕೆ. ಅವ್ರ ತರ ಕಲ್ಲು ಬಂಡೆ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ? ಅವ್ರ ಜೀವನ ನಾವು ಮಾಡಿದೀವ? ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು, ಅದು ಹೊರತುಪಡಿಸಿ ನಾನು ಯಾವುದು ಮತ್ತೆ ಅಧಿಕಾರದಲ್ಲಿ ಏನಿದ್ರೆ ಇದ್ದಂತ ಸಣ್ಣ ಅವಧಿ ಇರಬಹುದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗ್ ಮಾಡಿದ್ದೇನೆ. ಅವ್ರ ಅಪ್ಪ ಏನೂ ಇರ್ಲಿಲ್ಲ, ಅವ್ರ ಅಪ್ಪ ಜೊತೆ ಆಡಿತಾ ಇದ್ದಾರೆ ಗಂಡ ಬೀಜವ. ಅವ್ರ ಅಪ್ಪನ ಗೌರವ ಮಾಡ್ಕೊಳಕ್ ಹೋಗಲ್ಲ, ಏನ್ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. ನಾನು ಅವ್ರ ತರ ಕಲ್ಲು ಬಂಡೆ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ? ಅವ್ರ ಜೀವನ ನಾವು ಮಾಡಿದೀವ? ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು, ಅದು ಹೊರತುಪಡಿಸಿ ನಾನು ಯಾವುದು ಮತ್ತೆ ಅಧಿಕಾರದಲ್ಲಿ ಏನಿದ್ರೆ ಇದ್ದಂತ ಸಣ್ಣ ಅವಧಿ ಇರಬಹುದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗ್ ಮಾಡಿದ್ದೇನೆ. ಅವ್ರ ಅಪ್ಪ ಏನೂ ಇರ್ಲಿಲ್ಲ, ಅವ್ರ ಅಪ್ಪ ಜೊತೆ ಆಡಿತಾ ಇದ್ದಾರೆ ಗಂಡ ಬೀಜವ. ಅವ್ರ ಅಪ್ಪನ ಗೌರವ ಮಾಡ್ಕೊಳಕ್ ಹೋಗಲ್ಲ, ಏನ್ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. ನಾನು ಅವ್ರ ಇವ್ರು ಮಾಡಕ್ ಹೊರಟಿದ್ರು. ಅವತ್ತು ನಾನು 2006ರಲ್ಲಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರೆ 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಇವ್ರು ಮಾಡಕ್ ಹೊರಟಿದ್ರು. ಅವತ್ತು ನಾನು 2006ರಲ್ಲಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರೆ 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಬಿಡದಿಯಲ್ಲಿ ನಿಂತು ಮಾತನಾಡಿದ್ದಾರೆ. ಟೌನ್ಶಿಪ್ ವಿಚಾರವಾಗಿ ಆರಂಭವಾದಂತಹ ಮಾತು ಅದು ಲಿಟ್ರಲಿ ಡಿ.ಕೆ. ಶಿವಕುಮಾರ್ ಅವರನ್ನೇ ಗುರಿಯಾಗಿಸಿ ಪದೇ ಪದೇ ಬಾಣಗಳನ್ನು ಹರಿಬಿಡುವಂತಹ ಪ್ರಯತ್ನವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾಡಿದ್ರು. ಇದನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅನಿಸೋದು, ರಾಜ್ಯ ರಾಜಕಾರಣಕ್ಕೆ ಎಂಟರ್ ಆಗೋದಕ್ಕೆ ಕುಮಾರಸ್ವಾಮಿ ಅವರು ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಬದ್ಧ ವೈರಿ ಎದುರಾಳಿಯಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರೇ ಅವರ ನೇರ ಗುರಿನ ಅನ್ನುವಂತಹ ಪ್ರಶ್ನೆ ಇಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಮತ್ತು ಅವರ ರೀತಿಯಲ್ಲಿ ನಾನು ನನ್ನ ರಾಜಕೀಯ ಜೀವನವನ್ನು ನಡೆಸಿಲ್ಲ, ಅವ್ರಿಗೂ ನಮಗೂ ಸಾಮ್ಯತೆ ಇಲ್ಲ, ಹೋಲಿಕೆಯೇ ಬೇಡ ಅಂತ ಕೂಡ ಹೋಲಿಕೆಯನ್ನು ತಳ್ಳಿ ಹಾಕಿದ್ದಾರೆ. ಡಿ.ಕೆ. ಬ್ರದರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಏಕವಚನದಲ್ಲಿ ಪದ ಪ್ರಯೋಗಿಸಿದ್ದಾರೆ. ಡಿ.ಕೆ.ಶಿ ಸಹೋದರ ಮೊನ್ನೆ ಏನೋ ಹೇಳವ್ನೆ, ನಮಗೆ ಮಾತನಾಡುವ ಚಪಲ ಅಂತ ಅಂದವನೆ. ಹೌದು, ನನಗೆ ಮಾತನಾಡುವ ಚಪಲ, ಅವರಿಗೆ ಲೂಟಿ ಚಪಲ.
ನಾನು ಮಾತನಾಡಿದ್ರಿಂದಲೇ ಜನರ ವಿಶ್ವಾಸವನ್ನ ಗಳಿಸಿನಿ. ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ನನ್ನನ್ನು ರಾಮನಗರದಿಂದ ಯಾರೂ ಓಡಿಸಲು ಸಾಧ್ಯವಿಲ್ಲ ಅಂತ ಗುಡುಗಿದ್ದಾರೆ. 2028ಕ್ಕೆ ನಿಜವಾದ ರಾಮರಾಜ್ಯ ತರೋದು ನನ್ನ ಪ್ರಯತ್ನ, ಅದು ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಕರ್ಮಭೂಮಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಟ್ಟಂತಹ ಮಾತಿನ ಬಾಣ ಇದು. ಮಾತಾಡದೆ ಚಪಲ ಅಂತ ಇದೆ. ನಾನು ಚಪಲ ಆದೇನೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎದ್ದು ಮಾತಾಡದೆ ನಾನು ಚಪಲ. ಅವ್ರ ಚಪಲ ಏನು? ಲೂಟಿ ಹೊಡೆಯೋದು ಅವ್ರ ಚಪಲ. ನಮಗೂ ಅವ್ರಿಗೂ ಏನೋ ವ್ಯತ್ಯಾಸ ಇದು ಸರಿ. ನಮ್ಮ ತಾಯಂದ್ರಿಗೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದು ಇದು ಶಾಶ್ವತ. ಇದು 2 ವರ್ಷ ನಾವೇನು ಕೇಳೋದು ಬೇಕಾಗಿಲ್ಲ. ಒತ್ತುಡ್ಸಕ್ ತಯಾರಾಗವ್ರೆ ಜನ. ಈ ಸರ್ಕಾರ ಎಷ್ಟು ಬೇಗ ಕಿತ್ತೆಸಿಬೇಕು ಅಂತ ಕಾಯ್ತಾ ಇದ್ದಾರೆ. ನಿಮ್ಗೆ 2,000 ರೂಪಾಯಿ ನನ್ನ ತಾಯಿದ್ರು ಕೊಡ್ತಾ ಇದ್ದೀವಿ, ಉಪ್ಪಕ್ಕೊಟ್ಟೆ ಬಸ್ ಪಾಸ್ ಕೊಡ್ತಾ ಇದ್ದೀವಿ, ಇದೆಲ್ಲ ಇದೆಯಲ್ಲ, ಇದು ಎಲ್ಲ ಸಂಪೂರ್ಣವಾಗಿ ಧೂಳಿಪಟ ಮಾಡ್ತಾರೆ ನನ್ನ ತಾಯಿದರನ್ನೇ. ಮುಂದಿನ ಚುನಾವಣೆ ನನಗೆ ಗೊತ್ತಿದೆ. ನನಗೆ ಇರ್ತಕ್ಕಂಥ ನನ್ನ ಜನ, ನೀವು ಹೆದರಬೇಡಿ, ನಿಮ್ಮ ಜೊತೆಲಿ ನಾನಿದ್ದೆ. ಇದಕ್ಕಿಂತ ನಾನು ಏನು ಮಾಡೋದಿಲ್ಲ. ನನ್ನನ್ನೇನು ಇವರೇನು ರಾಮನಗರದಿಂದ ಓಡಿಸಕ್ಕೇನು ಆಗಲ್ಲ. ಇವರೇನು ಓಡಿಸಕ್ಕಾಗಲಿ, ನೋಟಿಫಿಕೇಶನ್ ಆಗಲಿ, ಏನಾದ್ರೂ ಏನು ಭಯ ಬೀಳಬೇಡಿ. ಮಾತಾಡದೆ ಚಪಲ ಅಂತ. ಓಕೆ, ಮಾತನಾಡಿದಂತಹ ಡಿಕೆ ಸುರೇಶ್ ವಿರುದ್ಧವಾಗಿಯೂ ಕೂಡ ಮಾತಿನ ಬಾಣವನ್ನು ಬಿಟ್ಟರು. ಮಗದೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ರಾಮನಗರದಿಂದ ನನ್ನನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂತಹ ಭ್ರಮೆಯಲ್ಲಿ ಅವರಿದ್ರೆ ಅದು ಸುಳ್ಳು, ರಾಮರಾಜ್ಯವನ್ನಾಗಿ ಮಾಡ್ತೀನಿ ರಾಮನಗರವನ್ನು ಅಂತ ಶಪಥ ಮಾಡಿದ್ದಾರೆ HDK. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಟೌನ್ಶಿಪ್ ವಿಚಾರವಾಗಿ ಶುರುವಾದಂತಹ ಮಾತು ತೀರಾ ರಾಜಕೀಯವಾಗಿಯೇ ಟಾರ್ಗೆಟ್ಗಳನ್ನು ಇಟ್ಕೊಂಡು ಮಾತನಾಡದಂತೆ ಕಾಣಿಸ್ತಾ ಇತ್ತು. ಹಾಗಾದ್ರೆ ಇದು ರಾಜ್ಯ ರಾಜಕಾರಣ ಎಂಟ್ರಿಯ ಪೂರ್ವ ತಯಾರಿನ? ಖಂಡಿತವಾಗ್ಲೂ ದಿವ್ಯಾ, ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಇವತ್ತು ಏನೋ ಬಿಡದಿಯ ಬೈರಮಂಗಲದಲ್ಲಿ ಒಂದು ರೈತರ ಪ್ರತಿಭಟನಾ ಸಭೆ ಏನಿತ್ತು, ಆ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ರು. ಬಹಳ ಪ್ರಮುಖವಾಗಿ ಆ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ನೇರವಾಗಿ DCM DK ಶಿ ಅವರ ವಿರುದ್ಧ ವಾಗ್ಯುದ್ಧವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಈ ಒಂದು ಯೋಜನೆ ಏನಿದೆ ಇದು ಕುಮಾರಸ್ವಾಮಿ ಅವರ ಕನಸು ಅನ್ನೋ ಒಂದು ಮಾತನ್ನ ಈ ಹಿಂದೆ DK ಶಿ ಅವರು ಹೇಳಿದ್ರು. ಹಾಗಾಗಿ ಆ ಒಂದು ವಿಚಾರಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು. ಯಾಕಂದ್ರೆ ನಾನು ಈ ಒಂದು ರಾಮನಗರದಲ್ಲಿ ಎಲ್ಲೂ ಕೂಡ ದಬ್ಬಾಳಿಕೆಯನ್ನ ಮಾಡಿಕೊಂಡು ರಾಜಕೀಯವನ್ನು ಮಾಡಿಲ್ಲ, ನಾನು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡೆ ರಾಜಕೀಯವನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ ಹಾಗೂ DK ಶಿವಕುಮಾರ್ ಅವ್ರಿಗೆ ಹೋಲಿಕೆ ಮಾಡೋದು ಸರಿಯಲ್ಲ, ಅವ್ರು ಬೇರೆ ನನ್ನ ವ್ಯಕ್ತಿತ್ವವೇ ಬೇರೆ ಅನ್ನೋ ಒಂದು ವಿಚಾರವನ್ನ ಇವತ್ತು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಜೊತೆಗೆ ಮುಂದಿನ 2028ಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅನ್ನೋ ಒಂದು ವಿಚಾರವನ್ನ ಹಿಂದೆ HDK ಅವ್ರು ಏನು ಹೇಳಿದ್ರು, ಆ ಒಂದು ವಿಚಾರಕ್ಕೆ ಇವತ್ತು ರಾಮನಗರದಲ್ಲೂ ಕೂಡ ಒಂದು ಸ್ಪಷ್ಟನೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಂದಿನ ಏನು 2028ರ ಚುನಾವಣೆಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಹೇಳಿದಂತಹ ಉತ್ತರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ನನ್ನ ಅಂತಿಮ ದಿನಗಳು ಹಾಗೂ ಅಂತಿಮ ಹೋರಾಟ ಏನಿದ್ರು ರಾಮನಗರ ಜಿಲ್ಲೆಯಲ್ಲಿ. ಯಾಕಂದ್ರೆ ರಾಮನಗರದಲ್ಲಿ ಈಗಾಗಲೇ 5 ಬಾರಿ ನನ್ನನ್ನು ಗೆಲ್ಸಿದ್ದಾರೆ. ಕೇವಲ ನಾಮಿನೇಷನ್ ಫೈಲ್ ಮಾಡಿ ಹೋದ್ರೂ ಕೂಡ ಜನ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನನ್ನು ಗೆಲ್ಸಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಋಣವನ್ನ ನಾನು ಮರೆಯೋದಿಲ್ಲ. ನಾನು ಅಂತಿಮವಾಗಿ ಮಣ್ಣಿಗೆ ಹೋಗುವವರೆಗೂ ಕೂಡ ಈ ಕ್ಷೇತ್ರದಲ್ಲೇ ಇರ್ತೇನೆ ಹಾಗೂ ನನ್ನ ಹೋರಾಟ ರಾಮನಗರದಲ್ಲೇ ಅನ್ನೋ ಒಂದು ಮಾತನ್ನ ಹೇಳುವ ಮೂಲಕ ಪರೋಕ್ಷವಾಗಿ ಮುಂದಿನ ಚುನಾವಣೆಯಲ್ಲಿ ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತೇನೆ ಅಂತ ಕೂಡ ಹೇಳಿರುವಂಥದ್ದು. ಜೊತೆಗೆ ನನ್ನನ್ನು ಯಾರು ಕೂಡ ರಾಮನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಕಷ್ಟು ಬಾರಿ ನನ್ನನ್ನು ರಾಮನಗರದಿಂದ ಹೊರಹಾಕ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ರು, ಅದ್ಯಾವುದು ಕೂಡ ಸಾಧ್ಯ ಆಗಲಿಲ್ಲ. ನಾನು ರಾಮನಗರದಲ್ಲೇ ಇರ್ತೇನೆ ಅನ್ನೋ ಒಂದು ಸಂದೇಶವನ್ನ DK ಬ್ರದರ್ಸ್ಗೆ ಇದೀಗ ಕುಮಾರಸ್ವಾಮಿ ಅವರು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಮುಂದಿನ 2028ರ ಚುನಾವಣೆಗೆ ಈಗಾಗಲೇ ಕುಮಾರಸ್ವಾಮಿ ಅವರು ರೆಡಿ ಆಗ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಏನು ಅವರ ಕರ್ಮಭೂಮಿ ಅಂತ ಹೇಳ್ಕೊಳ್ತಿದ್ದಾರೆ, ಆ ಒಂದು ಕ್ಷೇತ್ರವನ್ನ ಮತ್ತಷ್ಟು ಬಿಗಿ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಈ ಕ್ಷೇತ್ರದಲ್ಲಿರುವಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ DK ಬ್ರದರ್ಸ್ ಅವರ ಒಂದು ವಿಚಾರಧಾರೆಗಳೇನಿದೆ ಅದನ್ನ ವಿರೋಧ ಮಾಡುವಂತ ಮೂಲಕ, ಜೊತೆಗೆ ಅವರೇನೀಗ DK ಬ್ರದರ್ಸ್ ಅವರ ಕನಸಿನ ಒಂದು ಯೋಜನೆ ಆಗಿರುವಂತಹ ಟೌನ್ಶಿಪ್ ಯೋಜನೆ ಇದೆ, ಅದಕ್ಕೆ HDK ಅವರು ವಿರೋಧವಾಗಿ ನಿಂತ್ಕೊಳ್ತಾ ಇರುವಂತದ್ದು. ಇದು ಮತ್ತೊಂದು HDK ವರ್ಸಸ್ DK ಅವರ ಯುದ್ಧಕ್ಕೆ ಕಾರಣವಾಗ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ದಿವ್ಯಾ, ವಿನಯ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ. DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದ ಎಂಟ್ರಿಯ ಕುರಿತಾಗಿ ಒಂದು ಹಿಂಟನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿಯೇ ಅವರು ಮುಂದೆ ನಾನು ರಾಮನಗರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿ